ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಮಾರ್ಜಿನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ವಿಕಾಸ ಸಹಾಯದಿಂದ ಗ್ರೀನ್ ವಾರಿಯರ್ಸ್ ತಂಡದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಾರ್ಜಿನಹಳ್ಳಿ ಮತ್ತು ಯಲವಾರ ಗ್ರಾಮದ ಸ್ಮಶಾನ ಮತ್ತು ಶಾಲೆಯ ಆವರಣದಲ್ಲಿ ಸುಮಾರು 100 ಗಿಡ ನೆಡುವ ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜೋಸೆಫ್ ಮತ್ತು ಗ್ರಾಮ ವಿಕಾಸ ನಿರ್ದೇಶಕರಿಂದ ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಕಾರ್ಯನಿರ್ವಹಣಾಧಿಕಾರಿಯಾದ ಜೋಸೆಫ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಪರಿಸರ ಮತ್ತು ಮಾನವ ಚಟುವಟಿಕೆಗಳಿಂದಾಗುವ ಹಾನಿಯ ಬಗ್ಗೆ ಜಾಗೃತಿ ಮೂಡಿಸಲು ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ನಾವು ಮಾಡುವ ಪರಿಸರ ಹಾನಿಗಳಿಗೆ ನಾವೇ ಹೆಚ್ಚು ಜವಾಬ್ದಾರರಾಗಬೇಕಾಗಿರುವ ಎಚ್ಚರಿಕೆಯನ್ನು ನೀಡುವ ದಿನ ಇದಾಗಿದೆ. ಈ ದಿನ ಪರಿಸರದ ಬಗ್ಗೆ ಜನರಲ್ಲಿ ಮತ್ತು ಸರ್ಕಾರಗಳಲ್ಲಿ ಜವಾಬ್ದಾರಿಯುತ ಭಾಗವನ್ನು ಮೂಡಿಸಲು ಪ್ರಯತ್ನಿಸುತ್ತದೆ. ಪರಿಸರವನ್ನು ಕಾಪಾಡಲು ಜನರು ಮತ್ತು ಸರ್ಕಾರಗಳು ಒಟ್ಟಾಗಿ ಪ್ರಯತ್ನಿಸಿದಾಗ ಮಾತ್ರ ವಿಷಯಗಳು ಬದಲಾಗಲು ಪ್ರಾರಂಭವಾಗುತ್ತದೆ. ನೀರು, ಸಾಗರ, ನದಿಗಳು, ಪ್ರಾಣಿಗಳು, ಸಸ್ಯಗಳು, ಮಳೆ, ಜಾಗತಿಕ ತಾಪಮಾನ ಏರಿಕೆ, ಹವಾಮಾನ ಬದಲಾವಣೆ, ಹಿಮನದಿ ಕರಗುವಿಕೆ ಮತ್ತು ಹವಳದ ಬಂಡೆಗಳು ಇತ್ಯಾದಿ ಪರಿಸರದ ಅಂಶಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ವಿಶ್ವ ಪರಿಸರ ದಿನ ಎಂದು ಕರೆಯುತ್ತೇವೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿದ್ಯಾಶ್ರೀ ಮಂಜುನಾಥ್ ಮಾತನಾಡಿ, ಈ ದಿನ ನಾವು ನಮ್ಮ ಪರಿಸರ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಮತ್ತು ಪರಿಹರಿಸಲು ವಿಶೇಷವಾಗಿ ಆಚರಿಸುವ ದಿನವಾಗಿದೆ. ಇದನ್ನು ಪರಿಸರ ದಿನ ಎಂದು ಕರೆಯುತ್ತಾರೆ. ಪರಿಸರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಸಾಕಷ್ಟು ಸೃಜನಶೀಲ ಚಟುವಟಿಕೆಗಳನ್ನು ವಿಶ್ವದಾದ್ಯಂತ ಹಮ್ಮಿಕೊಳ್ಳಲಾಗುತ್ತದೆ. ಈ ಆಚರಣೆಯ ಮುಖ್ಯ ಉದ್ದೇಶವೆಂದರೆ ಜೀವನದಲ್ಲಿ ಆರೋಗ್ಯಕ್ಕಾಗಿ ನಮ್ಮ ಸುತ್ತಮುತ್ತಲಿನ ನೈಸರ್ಗಿಕ ಪರಿಸರವನ್ನು ಶಾಶ್ವತವಾಗಿ ರಕ್ಷಿಸಬೇಕಾಗಿದೆ ಎಂದು ತಿಳಿಸಿದರು. ಯಂಗ್ ಇಂಡಿಯಾ ಹುವಳ್ಳಿ ನಾಗರಾಜ್ ಮಾತನಾಡಿ, ಜಿಲ್ಲೆಯಲ್ಲಿ ಗ್ರೀನ್ ವಾರಿಯರ್ಸ್ 150 ಜನರ ಸದಸ್ಯರ ತಂಡವು ಜಿಲ್ಲೆಯಲ್ಲಿ ಸಸಿ ನೆಟ್ಟು ಪ್ಲಾಸ್ಟಿಕ್ ನಿಲ್ಲಿಸಿ ಮತ್ತು ಮಣ್ಣು ಉಳಿಸಿ ಎಂಬ ಆಶಯದಲ್ಲಿ ಕೆಲಸ ಮಾಡುತ್ತಾ ಜಿಲ್ಲೆಯಾದ್ಯಂತ 5,000 ಗಿಡ ನೆಟ್ಟು ಬೆಳೆಸುವುದು, ಪ್ಲಾಸ್ಟಿಕ್ ನಿಲ್ಲಿಸಲು ಅರಿವು ಮೂಡಿಸುವ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. ತಾಲೂಕಿನ ಆಡಳಿತ ನಮಗೆ ಸಹಕರಿಸಬೇಕೆಂದು ಮಾತನಾಡುತ್ತಾ, ಪ್ರತಿಯೊಬ್ಬರೂ ಸರಾಸರಿ ಮನುಷ್ಯ ಒಂದು ದಿನದಲ್ಲಿ ಸುಮಾರು 550 ಲೀಟರ್ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತಾನೆ. ಅದು ಸುಮಾರು 145 ಗ್ಯಾಲನ್ಗಳು. ದಿನವಿಡೀ ವ್ಯಾಯಾಮ ಮಾಡುವ ಅಥವಾ ಸಕ್ರಿಯವಾಗಿರುವ ವ್ಯಕ್ತಿಗಳು ಚಟುವಟಿಕೆಯ ಮಟ್ಟವನ್ನು ಅವಲಂಬಿಸಿ ಸರಾಸರಿ ಹೆಚ್ಚು ಆಮ್ಲಜನಕವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಧುಮತಿಯವರು ನಿರೂಪಣೆ ಮಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿಶ್ವ ಪರಿಸರ ದಿನವು ವಿಶೇಷವಾಗಿ ಪ್ರತಿದಿನವೂ ಪರಿಸರ ದಿನಾಚರಣೆ ಮಾಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಬೇಕೆಂದು ಮತ್ತು ಎಲ್ಲಾ ಗ್ರಾಮಗಳಲ್ಲಿ ಗಿಡ ಮರಗಳನ್ನು ಬೆಳೆಸುವುದು ನಮ್ಮ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ನರೇಗಾ ಅಧಿಕಾರಿ ಅಶೋಕ್, ಉಪಾಧ್ಯಕ್ಷರಾದ ಎಂ ಶಂಕರ್, ಗ್ರೀನ್ ವಾರಿಯರ್ಸ್ ತಂಡದ ಆನಂದ, ದೀಪಾ, ತೇಜಸ್ವಿನಿ, ಚಂದನಾ, ಕೀರ್ತಿ, ಸೋಮು, ನಂದಿತಾ, ದೇವರಾಜ್, ಯಲವಾರ ಸದಸ್ಯರಾದ ಭವ್ಯ, ಶೈಲಜಾ, ವೆಂಕಟೇಶ್, ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಗೌಡ, ಬಿಲ್ ಕಲೆಕ್ಟರ್ ಮಂಜುನಾಥ್, ಮೋನಿಕಾ, ವಾಟರ್ ಮ್ಯಾನ್ ಶ್ರೀನಿವಾಸ್, ಕೃಷ್ಣಪ್ಪ, ರೂಪೇಶ್, ಅನಂತ್, ಮುನಿರಾಜು, ಮುನಿಗೌಡ ಮುಂತಾದವರು ಭಾಗವಹಿಸಿದ್ರು.